ತೆಲಂಗಾಣದ ಕರೀಂನಗರದಲ್ಲಿ ಬೆಚ್ಚಿ ಬೀಳಿಸೋ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿದೆ. ಪಾಪಿ ಪತಿಯೋರ್ವ ತನ್ನ ಪತ್ನಿ ಮೂಲಕವೇ ಬರೋಬ್ಬರಿ 150ಕ್ಕೂ ಹೆಚ್ಚು ಯುವಕರನ್ನ ಹನಿ ಟ್ರ್ಯಾಪ್ ಖೆಡ್ಡಾಗೆ ಕೆಡವಿ ಬ್ಲ್ಯಾಕ್ ಮೇಲ್ ಮಾಡಿ ಬರೋಬ್ಬರಿ 3 ಕೋಟಿ ರೂಪಾಯಿಗೂ ಅಧಿಕ ಹಣ ಸುಲಿಗೆ ಮಾಡಿರುವ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ. ಕರೀಂನಗರ ನಿವಾಸಿಗಳಾದ ಈ ದಂಪತಿ ಯುವಕರು ಪುರುಷರನ್ನ ಪುಸಲಾಯಿಸಿ ಅವರನ್ನ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡಿದ್ದಾರೆ. ಬಳಿಕ ಅವರ ಅಶ್ಲೀಲ ದೃಶ್ಯಗಳನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಅದನ್ನ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಕೋಟ್ಯಾಂತರ ಹಣ ಸಂಗ್ರಹಿಸ್ತಾ ಇದ್ರು. ವ್ಯಾಪಾರದಲ್ಲಿ ಭಾರೀ ನಷ್ಟ. ಕರೀಂನಗರ ಗ್ರಾಮೀಣ ಪೊಲೀಸರು ದಂಪತಿಯನ್ನ ಬಂಧಿಸಿದ್ದು, ಇವರ ಬಲೆಗೆ ಯುವಕರು ಸೇರಿದಂತೆ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ಟ್ರ್ಯಾಪ್ಗೆ ಒಳಗಾಗ್ತಾ ಇದ್ರಂತೆ. ಮಂಚೆರೆಲ್ ಮೂಲದ ದಂಪತಿ ಈ ಮೊದಲು ಮಾರ್ಬಲ್ ಮತ್ತು ಇಂಟೀರಿಯರ್ ಬಿಸಿನೆಸ್ ಮಾಡ್ತಾ ಇದ್ರಂತೆ. ಆದ್ರೆ ವ್ಯಾಪಾರದಲ್ಲಿ ಭಾರೀ ನಷ್ಟ ಎದುರಾದ ಹಿನ್ನೆಲೆಯಲ್ಲಿ ಕರೀಂನಗರಕ್ಕೆ ಶಿಫ್ಟ್ ಆಗಿದ್ರಂತೆ. ಇಲ್ಲಿ ಬಂದು ಅಪಾರ್ಟ್ಮೆಂಟ್ ಒಂದರಲ್ಲಿ ಮನೆ ಮಾಡಿದ್ದ ದಂಪತಿ ಸುಲಭದ ಹಣ ಗಳಿಸಲು ಈ ದಂಧೆಗೆ ಇಳಿದಿದ್ರಂತೆ. ಹೇಗೆ ನಡೀತಾ ಇತ್ತು ಹನಿ ಟ್ರ್ಯಾಪ್ ಅಂತ ನೋಡ್ತಾ ಹೋಗೋದಾದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಹೆಂಡತಿ ಬೆತ್ತಲೆ ಫೋಟೋ ಶೇರ್ ಮಾಡಿ ಯುವಕರಿಗೆ ಹಾಗೂ ಉದ್ಯಮಿಗಳಿಗೆ ಗಾಳ ಹಾಕ್ತಿದ್ರಂತೆ. ಅಲ್ಲಿಂದ ಪರಿಚಯ ಮಾಡಿಕೊಂಡು ಬಂದು ಮನೆಗೆ ಕರೆದು ಅಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಖಾಸಗಿ ಕ್ಷಣಗಳ ವಿಡಿಯೋ ಮಾಡ್ಕೊಳ್ತಿದ್ರಂತೆ. ಆ ಬಳಿಕ ಈ ವಿಡಿಯೋಗಳನ್ನ ನಿಮ್ಮ ಕುಟುಂಬದವರಿಗೆ ಕಳಿಸ್ತೇವೆ ಅಂತ ಬೆದರಿಕೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಹಣವನ್ನ ಪೀಕ್ತಾ ಇದ್ರಂತೆ. ಪೊಲೀಸರು ನೀಡಿರುವ ಮಾಹಿತಿಯಂತೆ ದಂಪತಿ ಇದುವರೆಗೂ 100 ಉದ್ಯಮಿಗಳು ಯುವಕರನ್ನ ಹನಿ ಟ್ರ್ಯಾಕ್ ಮಾಡಿದ್ದಾರಂತೆ. ಇದರಲ್ಲಿ ಓರ್ವ ಯುವಕನಿಂದ ಬರೋಬ್ಬರಿ 12 ಲಕ್ಷ ರೂಪಾಯಿ ದೋಚಿದ್ರಂತೆ. ಬಂದ ಹಣದಿಂದ ಕಾರು, ಎಸಿ, ಸೋಫಾ ಸೇರಿದಂತೆ ಮನೆಗೆ ಬೇಕಾದ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಿದ್ರಂತೆ. 12 ಲಕ್ಷ ರೂಪಾಯಿ ನೀಡಿದ ಬಳಿಕವೂ ಇನ್ನೂ 5 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ. ಇಲ್ಲ ಅಂದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ರಂತೆ. ಇದರಿಂದ ಯುವಕ ಕುಟುಂಬಸ್ಥರಿಗೆ ಟ್ರ್ಯಾಪ್ಗೆ ಒಳಗಾಗಿದ್ದ ಬಗ್ಗೆ ಹೇಳ್ಕೊಂಡಿದ್ದು, ಆ ಬಳಿಕ ಅವರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ರಂತೆ. ದೂರಿನ ಅನ್ವಯ ಪೊಲೀಸರು ಕಾರ್ಯಾಚರಣೆ ನಡೆಸಿ ದಂಪತಿಯನ್ನ ಬಂಧಿಸಿದ್ದಾರೆ. ಬಂಧಿತ ದಂಪತಿಯಿಂದ ಕಾರು, ನಗದು, ಹಣ, ಕೃತ್ಯಕ್ಕೆ ಬಳಸ್ತಾ ಇದ್ದ ಫೋನ್, ಖಾಲಿ ಚೆಕ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ತೆಲಂಗಾಣದ ಕರೀಂನಗರ ಜಿಲ್ಲೆಯ ಪೊಲೀಸರು ಸುಮಾರು 3 ವರ್ಷಗಳಿಂದ ವಿವಾಹಿತ ದಂಪತಿಗಳು ನಡೆಸ್ತಾ ಇದ್ರು ಎನ್ನಲಾದ ಪ್ರಮುಖ ಲೈಂಗಿಕ ಕಿರುಕುಳ ಮತ್ತು ಹನಿ ಟ್ರ್ಯಾಪ್ ದಂಧೆಯನ್ನ ಭೇದಿಸಿದ್ದಾರೆ. ಇದು ಡಿಜಿಟಲ್ ಶೋಷಣೆ ಮತ್ತು ಬ್ಲ್ಯಾಕ್ ಮೇಲ್ನ ಮಾದರಿಯನ್ನ ಬಹಿರಂಗಪಡಿಸಿದೆ. ಪೊಲೀಸರು ನೀಡಿರುವ ಮಾಹಿತಿಗಳ ಪ್ರಕಾರ ಆರೋಪಿಗಳು ಸೋಷಿಯಲ್ ಮೀಡಿಯಾ ಮೂಲಕ ಸಂತ್ರಸ್ತರನ್ನ ರೀಚ್ ಆಗ್ತಾ ಇದ್ರು. ಆ ಬಳಿಕ ಅವರ ಆತ್ಮೀಯ ಭೇಟಿಯನ್ನ ರಹಸ್ಯವಾಗಿ ರೆಕಾರ್ಡ್ ಮಾಡ್ತಾ ಇದ್ರು. ಬಳಿಕ ಇದೇ ವಿಡಿಯೋ ಇಟ್ಕೊಂಡು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇತ್ತು. ಸೋಷಿಯಲ್ ಮೀಡಿಯಾಗೆ ಈ ವಿಡಿಯೋ ಹಾಕೋದಾಗಿ ಬೆದರಿಸಿ ಲಕ್ಷಾಂತರ ಹಣ ವಸೂಲಿ ಮಾಡ್ತಾ ಇದ್ರು ಎನ್ನಲಾಗಿದೆ. ಆರೋಪಿ ಮಹಿಳೆಯನ್ನ ಲಲಿತಾ ಅಂತ ಗುರುತಿಸಲಾಗಿದೆ. ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಮೂಲಕ ಪುರುಷರನ್ನ ಸಂಪರ್ಕಿಸಿ ಕ್ರಮೇಣ ಅವರ ವಿಶ್ವಾಸ ಗಳಿಸಿ ಅವರನ್ನ ತನ್ನ ಮನೆಗೆ ಕರೀತಾ ಇದ್ಲು. ಸಂತ್ರಸ್ತರಿಗೆ ತಿಳಿಯದಂತೆ ಆಕೆಯ ಪತಿ ಖಾಸಗಿ ಕ್ಷಣಗಳನ್ನ ರಹಸ್ಯವಾಗಿ ರೆಕಾರ್ಡ್ ಮಾಡಲು ಮನೆಯೊಳಗೆ ಕ್ಯಾಮೆರಾಗಳನ್ನ ಇರಿಸಿದ್ದ. ನಂತರ ಈ ವಿಡಿಯೋಗಳನ್ನ ಸಂತ್ರಸ್ತರನ್ನ ಬ್ಲ್ಯಾಕ್ ಮೇಲ್ ಮಾಡಲು ಬಳಸಲಾಗ್ತಾ ಇತ್ತು. ಹಣ ಪಾವತಿಸದಿದ್ರೆ ದೃಶ್ಯಗಳನ್ನ ಸಂತ್ರಸ್ತರ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುವ ಬೆದರಿಕೆ ಹಾಕಲಾಗಿತ್ತು. ಇಲ್ಲದೇ ಇದ್ದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗುತ್ತೆ ಅಂತ ಬೆದರಿಸಲಾಗ್ತಾ ಇತ್ತು. ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಮಾಡಿದ ಈ ಜೋಡಿ 100ಕ್ಕೂ ಹೆಚ್ಚು ಪುರುಷರನ್ನ ಗುರಿಯಾಗಿಸಿಕೊಂಡು ಈ ದಂಧೆ ನಡೆಸಲಾಗಿದ್ದು, ದಂಪತಿಗಳು ಹಲವು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿಗಳನ್ನ ಸುಲಿಗೆ ಮಾಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಅಕ್ರಮವಾಗಿ ಸಂಪಾದಿಸಿದ ಹಣದಿಂದ 65 ಲಕ್ಷ ಮೌಲ್ಯದ ನಿವೇಶನ ಮತ್ತು ಸುಮಾರು 10 ಲಕ್ಷ ಮೌಲ್ಯದ ಕಾರು ಮತ್ತು ಇತರ ಆಸ್ತಿಗಳನ್ನ ಖರೀದಿಸಲಾಗಿದೆ ಅಂತ ಆರೋಪಿಸಲಾಗಿದೆ. ಆರೋಪಿಗೆ ಈಗಾಗಲೇ 13 ಲಕ್ಷ ಪಾವತಿಸಿದ್ದೇನೆ, ಆದರೆ ಹೆಚ್ಚುವರಿಯಾಗಿ 5 ಲಕ್ಷ ನೀಡುವಂತೆ ಒತ್ತಡ ಹೇರಲಾಗ್ತಾ ಇದೆ ಅಂತ ಲಾರಿ ಮಾಲೀಕ ಪೊಲೀಸರನ್ನ ಸಂಪರ್ಕಿಸಿದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ದೂರುದಾರ ಲಾರಿ ಮಾಲೀಕನಿಗೆ ಕೊಲೆ ಬೆದರಿಕೆ ಕೂಡ ಹಾಕಲಾಗಿದೆ. ಹಣದ ಬೇಡಿಕೆ ಪೂರೈಸದಿದ್ರೆ ಕೊಲೆ ಮಾಡಿ ಆತನ ವಿಡಿಯೋಗಳನ್ನ ಕುಟುಂಬಕ್ಕೆ ಕಳಿಸೋದಾಗಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಿದ್ದಾರೆ. 3 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಜೋಡಿ. ದೂರಿನ ನಂತರ ಕರೀಂನಗರ ಪೊಲೀಸರು ತನಿಖೆ ಆರಂಭಿಸಿ ಶಂಕಿತರನ್ನ ಪತ್ತೆ ಹಚ್ಚಿ ಇಬ್ಬರನ್ನು ಬಂಧಿಸಿದ್ರು. ಕಾರ್ಯಾಚರಣೆಯ ಸಮಯದಲ್ಲಿ ಹಲವಾರು ಮೊಬೈಲ್ ಫೋನ್ಗಳು, ಸ್ಟೋರೇಜ್ ಡಿವೈಸ್, ವಿಡಿಯೋಗಳು, ನಗದು ಮತ್ತು ಚೆಕ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಹೆಚ್ಚುವರಿ ಸಂತ್ರಸ್ತರನ್ನ ಗುರುತಿಸಲು ಮತ್ತು ಸಂಪೂರ್ಣ ಹಣದ ಜಾಡನ್ನ ಪತ್ತೆ ಹಚ್ಚಲು ಅಧಿಕಾರಿಗಳು ಈಗ ಡಿಜಿಟಲ್ ಪುರಾವೆಗಳನ್ನ ಪರಿಶೀಲಿಸುತ್ತಿದ್ದಾರೆ.
3 ವರ್ಷಗಳ ಹಿಂದೆ ಮದುವೆಯಾಗಿ 2 ಮಕ್ಕಳಿರುವ ಈ ದಂಪತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇವರ ಸಂಚಿಗೆ ಬಲಿಯಾಗಿರುವ ಸಂತ್ರಸ್ತರು ಇದ್ರೆ ದೂರು ನೀಡಬೇಕು ಅಂತ ಪೊಲೀಸರು ಒತ್ತಾಯಿಸಿದ್ದು ಅವರ ಗೌಪ್ಯತೆಯನ್ನ ಕಾಯ್ದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಗಂಡ ರಿಯಲ್ ಎಸ್ಟೇಟ್ ಉದ್ಯಮಿ. ಇನ್ನು ಲಲಿತಾಳ ಪತಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು ಸಾಕಷ್ಟು ಸಾಲವನ್ನ ಮಾಡಿಕೊಂಡಿದ್ದ. ಸಾಲ ಹಾಗೂ ಇಎಂಐ ಅನ್ನ ಮರುಪಾವತಿ ಮಾಡುವ ಸಲುವಾಗಿ ಹನಿ ಟ್ರ್ಯಾಪ್ ದಂಧೆಗೆ ಇಳಿದಿದ್ರು. ವಸೂಲಿ ಮಾಡಿದ ಹಣದಿಂದ ಐಷಾರಾಮಿ ಜೀವನವನ್ನ ಕಟ್ಟಿಕೊಂಡಿದ್ರು. ಲಾರಿ ಮಾಲೀಕ ನೀಡಿದ ದೂರಿನಿಂದ ದೊಡ್ಡ ಪ್ರಕರಣ ಬೆಳಕಿಗೆ ಬಂದಿದೆ.